ಮ್ಯಾಗ್ನೆಟ್ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸರ್. ಅದನ್ನ ವಿರೋಧಿಸ್ಬಿಟ್ಟು ಇದೇ ಏಪ್ರಿಲ್ 10ನೇ ತಾರೀಕು ಒಂದು ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ. ಅದ್ರ ಕುರಿತಾಗಿ ಇವತ್ತು ಪತ್ರಿಕಾಗೋಷ್ಠಿನ ನಾವು ಮಾಡ್ತಾ ಇರೋದು. ಸೊ ಈ ವರ್ಷ ಏನಾಗಿದೆ ಸರ್, ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಯೋಜನೆ ಅನ್ನೋ ಹೆಸರಲ್ಲಿ 40,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಹೇಳ್ತಾ ಇರೋದು ಸರ್, ಗ್ರಾಮ ಪಂಚಾಯತಿಗೊಂದು ನಾವು KPS ಶಾಲೆನ ಮಾಡ್ತಾ ಇದೀವಿ ಅಂದ್ರೆ 6,000 KPS ಶಾಲೆಗಳನ್ನ ಮಾಡ್ಬಿಟ್ಟು ಸರೌಂಡಿಂಗ್ 6 ಇಂದ 7 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬರ್ತಕ್ಕಂತ ಹಳ್ಳಿ ಶಾಲೆಗಳನ್ನ ಮುಚ್ಚಿಬಿಟ್ಟು ಆ ಮಕ್ಕಳು KPS ಶಾಲೆಗೆ ಹೋಗ್ಬೇಕು. ಈ ಒಂದು ಯೋಜನೆ ಅಡಿನಲ್ಲಿ ಸರ್ 40,000 ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ. ಇದನ್ನ ವಿರೋಧಿಸ್ಬಿಟ್ಟು ಸರ್ ನಾವು ಹಳ್ಳಿಗಳಲ್ಲಿ ಇವತ್ತು ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಸರ್ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಮುಚ್ಚಬಾರ್ದು ಇವತ್ತು. ಯಾಕಂದ್ರೆ ಸರ್ ನಮ್ ದೇಶದಲ್ಲಿ ಇರ್ತಕ್ಕಂತ ಮೆಜಾರಿಟಿ ಬಡ ವಿದ್ಯಾರ್ಥಿಗಳು ಡಿಪೆಂಡ್ ಆಗಿರೋದೇ ಗವರ್ನಮೆಂಟ್ ಸ್ಕೂಲ್ಸ್ ಮೇಲೆ. ಒನ್ಸ್ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಯ್ತು ಅಂತ ಹೇಳಿದ್ರೆ ಸರ್, ಬಡ ಮಕ್ಕಳು ಯಾರಿದ್ದಾರೆ ಸರ್ ಅವ್ರ ಭವಿಷ್ಯನೇ ಇವತ್ತು ಬೀದಿ ಪಾಲಾಗೋಗುತ್ತೆ. ಇಲ್ಲಿ ಸರ್ಕಾರ ಇದ್ರೆ ಇಮಿಡಿಯೇಟ್ಲಿ ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಹೋರಾಟಗಳನ್ನ ಬೆಳೆಸ್ತಾ ಇದೀವಿ ಸರ್. ಇವತ್ತು ವಿಪರ್ಯಾಸ ಏನು ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಜನಗಳು ಬೀದಿಗಳು ಹೋರಾಟ ಮಾಡ್ತಾ ಇದ್ರು ಸಹ ಸರ್ಕಾರ ಇಲ್ಲಿ ಮಾಡ್ತಾ ಇರೋದು ಈ ಯೋಜನೆಯನ್ನ ಇನ್ನೂ ಸ್ಪೀಡ್ ಆಗಿ ಇವತ್ತು ಮೂವ್ ಮಾಡಕ್ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ ಹಲವಾರು ಆದೇಶಗಳನ್ನ ಸರ್ಕಾರ ಇವತ್ತು ಒಂದಾದ್ಮೇಲೆ ಒಂದು ತಗೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಾದ್ರೆ ನಾವು ನಮ್ಮ ಒಂದೇ ಒಂದು ಮಗು ಇದ್ರೂ ಸಹ ನಾವು ಸರ್ಕಾರಿ ಶಾಲೆ ಮುಚ್ತಾ ಇಲ್ಲ, ನಮ್ ಮೈಯಲ್ಲಿ ಇವತ್ತು ಕನ್ನಡ ರಕ್ತ ಹರಿತಾ ಇದೆ, ನಾವು ಕನ್ನಡ ಮಕ್ಕಳಿಗೆ ದ್ರೋಹ ಬಗೆಯಲ್ಲ, ಸರ್ಕಾರಿ ಶಾಲೆಗಳು ಮುಚ್ತಾ ಇಲ್ಲ ಅಂತೇಳಿ. ಇಲ್ಲಿ ಸರ್ ಅವ್ರ ಮಾತಲ್ಲಿ ನಿಜನೇ ಹೇಳ್ತಾ ಇದ್ರೆ, ಅವ್ರು ಹೇಳೋದ್ ಸತ್ಯನ ಆಗಿದ್ರೆ ಸರ್ ಈ ಆದೇಶಗಳನ್ನ ವಾಪಸ್ ತಗೋಬೇಕು ಇಮಿಡಿಯೇಟ್ಲಿ. ಅದನ್ನ ತಗೊಳ್ಳೋವರೆಗೂ ಸಹ ನಾವು ಹೋರಾಟ ನಿಲ್ಸಲ್ಲ. ಒಂದೇ ಒಂದು ಸರ್ಕಾರಿ ಶಾಲೆನ ಕರ್ನಾಟಕದಲ್ಲಿ ಮುಚ್ಚಕ್ ಬಿಡಲ್ಲ. ಆ ನಿಟ್ಟಿನಲ್ಲಿ ನಾವು ಏಪ್ರಿಲ್ 10ನೇ ತಾರೀಕು ಸರ್ ಬೆಂಗಳೂರಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ. ನಮ್ ಧಾರವಾಡ ಜಿಲ್ಲೆಯಿಂದ ಸರ್ ನೂರಾರು ಸಂಖ್ಯೆಯಲ್ಲಿ ಇವತ್ತು ಜನಗಳು, ಪೋಷಕರು, ವಿದ್ಯಾರ್ಥಿಗಳ ಒಂದು ಸಮಾವೇಶಕ್ಕೆ ನಾವು ಹೋಗ್ತಾ ಇದೀವಿ. ನಮ್ಮೂರ್ ಶಾಲೆ ಉಳಿಬೇಕು ಅನ್ನೋ ಒಂದು ಬೇಡಿಕೆ ಒಂದಿಗೆ ಸರ್. ಶಶಿಕಲಾ ಮೇಟಿ ಸರ್, ಜಿಲ್ಲಾ ಕಾರ್ಯದರ್ಶಿ ARDS.